ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SK ಬ್ಲಾಗ್ಸ್. ಇವತ್ತು ವ್ಲಾಗು ಜಾಸ್ತಿ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 12:30 ಇವಾಗ. ನೋಡಿರಿ ನಮ್ಮ ಚೈನಾ ಪೀಸು ಅವನ ಜೊತೆಯಲ್ಲಿ ನಮಸ್ಕಾರ. ಸ್ನಾನನೂ ಮಾಡಿಲ್ಲ, ಏನಿಲ್ಲ. ಬೆಳಗ್ಗೆಯಿಂದ ಕ್ರಿಕೆಟ್ ಆಡ್ಕೊಂಡು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋದೇ ಮರ್ತೋಗ್ಬಿಟ್ಟು. ರಾಜ್ ದಮ್ ಬಿರಿಯಾನಿಗೆ ಬಂದಿದ್ದೀನಿ ಊಟ ಮಾಡೋಣ ಅಂತ. ನಾನು, ಆರ್ಯನು, ಮನೋಜು, ವಿವಾನು. ಬಿರಿಯಾನಿ ಇನ್ನೂ ವೆಯ್ಟ್ ಮಾಡಬೇಕು ಅಂದರು. ಅದಕ್ಕೆ ಮಟನ್ ಫ್ರೈ ಮತ್ತು ಕಬಾಬ್ ತಿನ್ಕೊಂಡು ಕೂತಿದ್ದೀರಿ. ಬಿರಿಯಾನಿ ಇನ್ನೂ ಲೇಟ್ ಅಂತೆ. ಚೆನ್ನಾಯ್ತಾನ ಊಟ? ಹೆಂಗೈತ ಊಟ? ಗೈಸ್, ಎಷ್ಟೊತ್ತು ಕಾದಿದ್ದಕ್ಕೆ ಅರ್ಧ ಅವರ್ ಕಾದಿದ್ದಕ್ಕೆ ಬಿರಿಯಾನಿ ಇವಾಗ ಸಿಕ್ಕೈತೆ. ತಿಂತಾಯಿದ್ದೀರ ಎಲ್ಲ, ತಿನ್ಬಿಟ್ಟು ಸಿಗ್ತೀರಿ. ಬಾಯ್ ಗೈಸ್. ಇವತ್ತು ಎಲ್ಲೋದ್ರೂ ಕಾಯೋದೇ ಆಗ್ಬಿಟ್ಟೈತೆ. ನಾನು ಮನೋಜ್ ಆರ್ಡ್ರ್ ಮಾಡಿದ್ದು ಗಡ್ಬಡ್ ಮತ್ತು ಏನಿದು ಫ್ರೂಟ್ ಬ್ಲಾಸ್ಟ್ ಅಂತ. ಇವನು ಬೆಲ್ಜಿಯಮ್ ಚಾಕ್ಲೇಟ್ ತೊಗೊಂಡವನೆ. ಇನ್ನು ನೋಡಿ, ಟಿಡ್ಡ ಐಸ್ ಕ್ರೀಮ್ ಹೊಸಕೋಟೆ ರಾಜದಮ್ ಬಿರಿಯಾನಿ ಹತ್ರ ಇರೋದಿದು. ಚೆನ್ನಾಗೈತೆ, ಪರವಾಗಿಲ್ಲ. ಬಂದರೆ ಯಾರು ಗೈಸ್. ತಿಂದಿದ್ದಾಯಿತು ಐಸ್ ಕ್ರೀಮು. ನೋಡಿರಿ, ಇದೆ ಐಸ್ ಕ್ರೀಮ್ ಅಂಗಡಿ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಪಕ್ಕನೇ ಇರೋದಿದು ಐಸ್ ಕ್ರೀಮ್ ಅಂಗಡಿ. ನೋಡಿ, ರಾಜದಮ್ ಬಿರಿಯಾನಿ ಪಾರ್ಕಿಂಗ್ ಇದು. ಊಟ ಆಯಿತು, ಐಸ್ ಕ್ರೀಮ್ ತಿನ್ಕೊಂಡು ಬಂದ್ರಿ. ಏನು ಮಾಡ್ತಾವ್ರು ನೋಡ್ರಿ, ಫೋನ್ ನೋಡ್ಕೊಂಡು ಮಲ್ಕೊಂಡವ್ರೆ. ಅದ್ರ ಜೊತೆ ಇವಳೊಬ್ಳು ಚಿನ್ನು. 3 ಜನನೂ ಸೋಂಬೇರಿನೇ. ಕ್ರಿಕೆಟ್ ಆಡೋಣ ಬನ್ರಿ ಅಂದೇ ಗೊತ್ತಾಯಿಲ್ಲ. ಮನೋಜ್ಗೂ ಫೋನ್ ಮಾಡಿದ್ದೀನಿ ಕ್ರಿಕೆಟ್ ಆಡೋಣ. ಮನೋಜ್ಗೂ ಫೋನ್ ಮಾಡಿದ್ದೀನಿ, ಇವಾಗ ಕ್ರಿಕೆಟ್ ಆಡಬೇಕು. ಇವಾಗ ಕ್ರಿಕೆಟ್ ಆಡೋಣ ಅಂತ ಬಂದ್ರಿ ಗೈಸ್. ಆದ್ರೆ ಅಲ್ಲಿ ನೋಡ್ರಿ, ಬ್ಯಾಟಿಂಗ್ ಕೊಡಲ್ಲ ಅವನು. ಬರೀ ಬ್ಯಾಟಿಂಗ್ ಆಡ್ಬೇಕು, ನಾವೆಲ್ಲರೂ ಬಾಲಿಂಗ್ ಶೇರ್ ಮಾಡಬೇಕು. ಕಾಮೆಂಟ್ಸ್ ಅಲ್ಲಿ ಹೇಳ್ರಿ. ಗೈಸ್, ಕ್ರಿಕೆಟ್ ಆಡ್ಕೊಂಬಂದ್ರಿ. ಇಷ್ಟೊತ್ತು ಎಷ್ಟು ಮೋಸ ಆಡ್ದಾರ. ನೀನ್ ಮೋಸ ಆಡಿದಾಯ್ತಾ? ನೀನು ಮನೋಜ್ ಅಣ್ಣ ಒಂದ್ ಟೀಮ್ ನಲ್ಲಿ ಇದ್ರೆ ಮೋಸದ ರಾಜಗಳು ನೀವು. ಇವನ್ ಮಾತಲ್ಲೇ ಗೊತ್ತಾಯ್ತು ಮೋಸ ಅಂತ. ಆಮೇಲೆ ಹಂಗೆ ಸಿಕ್ಸ್ ಇಲ್ಲ, ಅದು ಔಟ್. ಗೈಸ್, ನಾಳೆಯಿಂದ ವಿಡಿಯೋ ರೆಕಾರ್ಡ್ ಮಾಡಾಕ್ತೀನಿ ಬ್ಲಾಗ್ ಅಲ್ಲಿ. ನೋಡ್ರಿ ಗೈಸ್, ನೋಡ್ರಿ ಯಾರು ಮೋಸ ಮಾಡ್ತಾರೆ ಏನು ಅಂತ. ನಾಳೆ ರೂಲ್ಸ್ ಹೇಳ್ತೀರಿ. ನಾಳೆ ರೂಲ್ಸ್ ಹೇಳ್ತೀರಿ ಕ್ರಿಕೆಟ್, ನೀವ್ ಹೇಳ್ರಿ ಮೋಸನ ಅಂತ. ಸರಿ, ಆಯ್ತು. ನಾಳೆಯಿಂದ ರೆಕಾರ್ಡ್ ಮಾಡ್ತೀನಿ. ನೋಡ್ಕೊಳ್ಳ. ಬರೀ ಮೋಸ. ಸಾಯಂಕಾಲದಿಂದ ಮಧ್ಯಾಹ್ನದಿಂದ ಒಂದು 10 ಮ್ಯಾಚ್ ಆಡಿದ್ದೀರಿ. ಅದ್ರಲ್ಲಿ ಒಂದೆರಡು ಅವ್ನು ಗೆದ್ದಿರ್ಬೋದು ಅಷ್ಟೇ. ಅರೆ, ಊಟ ಮಾಡಬೇಕು. ಮಾಡ್ತೀನಿ. ನೋಡ್ರಿ, ನಮ್ಮ ಚಿನ್ನು ಜಾನು ನೋಡ್ರಿ ಓದ್ಕೊಂತವಳೆ. ಏನು ಊಟ ಆಯ್ತಾ? ಊಟ ಮಾಡ್ತಾ ಇದ್ದೀರಿ, ಚಪಾತಿ ಮತ್ತು ಚಿಕನ್ನು. ನೋಡ್ರಿ ಹೆಂಗೆ ಆಡ್ತಾವ್ರ ಅವರು. ನಮ್ಮ ಅವಾಗ ಆಡ್ತಾವ್ರ ಪಾಪ. ಊಟ ಎಲ್ಲ ಆಯ್ತು ಇವಾಗ. ತಿಂದಾನ? ಊಟ ಆಯ್ತು ಇವಾಗ ಗೈಸ್. ಇವಾಗ ತಾನೇ ಊಟ ಮಾಡ್ಕೊಂಡು ಬಂದರೆ ಎಲ್ಲನ ರೌಂಡ್ ಹೋಗ್ಬೇಕು ಅನಿಸ್ತಾ ಇತ್ತು ಗಾಡೀಲಿ. ಸುಮ್ಮನೆ ಗಾಡೀಲೆಲ್ಲ ಓಡಾಡ್ಕೊಂಬರೋಣ. ಮತ್ತೇನ ಚಿನ್ನು? ಚಿನ್ನುಗೆ ಇವತ್ತು ತಿನ್ಬೇಕಾದ್ರೆ ಮೂಳೆ ಕೊಟ್ಟಿಲ್ಲ ಅಂತ ಫುಲ್ ಕೋಪ ಮಾಡ್ಕೊಂಬಿಟ್ಟು ಅವಳು. ನಾ ಹತ್ರನೇ ಗೊತ್ತಾಯಿಲ್ಲ ಚಿನ್ನು ಇವತ್ತು. ಅಡಿಕೆ ಎತ್ಕೊಂಬೋವು. ಗೈಸ್, ಸುಮ್ಮನೆ ರೈಟ್ ಬಂದ್ರಿ ಇವಾಗ. ನನ್ನ ಗಾಡಿ ಇವತ್ತು ಮಿನಿ ಹಾರ್ಟ್ ಅಟ್ಯಾಕ್ ಬರ್ಸ್ಕೊಟ್ಟಿದ್ದೆ. ಒಂದು ರೀಲ್ಸು ಸುಮ್ಮನೆ ಶಾರ್ಟ್ಸ್ ಏನಾನ ಮಾಡೋಣ ಅಂತ ಹೈವೇಗೆ ಎತ್ಕೊಂಡೋಗಿ ರೇವ್ ಮಾಡ್ತಾಯಿದ್ರಿ. ಫುಲ್ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಟ್ಟಿತ್ತು ಇವತ್ತು ನನ್ನ ಗಾಡಿ. ನನಗೆ ಫುಲ್ ಸ್ಟಾರ್ಟೇ ಆಗಿಲ್ಲ ಎಷ್ಟೊತ್ತಾದ್ರೂ. ಆಮೇಲೆ ಇವ್ರು ತಳ್ಳಿ ನಾನು ಡೌನಲ್ಲಿ ಗೇರಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ಸೆಲ್ಫ್ ಸ್ಟಾರ್ಟೇ ಆಗಿಲ್ಲ.
ಸುಮ್ಮನೆ ರೈಡ್ ಬಂದಿದ್ದೀರಿ, ಹೊಸಕೋಟೆ ಎಲ್ಲ ಒಂದು ರೌಂಡ್ ಆಗ್ತಾ ಇದ್ದೀರಿ. ಸೀದಾ ಮನೆಗೆ ಹೋಗೋಣ ಬನ್ರಿ. ಇವಾಗ ನೋಡ್ರಿ ಗಾಡಿ ಸೌಂಡ್ಗೆ ನಾಯಿಗಳೇ ಹಾಕಿಸ್ಕೊಂಬತ್ತವ್ರು. ಹಂಗೆ ಏನಿಲ್ಲ, ಇವಾಗ ನನ್ಗೆ ಅಡ್ಡ ಬಂದಿದ್ರೆ ಮಾತ್ರ ತಪಾಕೊಂತ ಇದ್ವಿ ಇಬ್ರು. ನೋಡ್ರಿ ಗೈಸ್, ಇವಾಗ ಟೈಮ್ ಆಕ್ಚುಲಿ 11 ಗಂಟೆ ಅನ್ಸ್ತೈತೆ. ನಿದ್ದೆ ಆಗ್ಬಿಡ್ತಲ್ಲ ನನ್ನ, ಚೆನ್ನಾಗಿ ಎಡಿಟಿಂಗ್ ಮಾಡ್ತಾನೆ ನಾಳೆ ಇದು ವ್ಲಾಗ್ ಅಪ್ಲೋಡ್ ಮಾಡಕ. ಆಮೇಲೆ ಇಲ್ಲಿ ನೋಡ್ರಿ ಇನ್ನೊಬ್ರು ಫುಲ್ ಆಸ್ಕೆ ಎಲ್ಲ ಇವ್ರದೆ. ಆಯ್ತು, ಇವತ್ತಕ್ಕಿಷ್ಟೇ, ಬಾಯ್. ಯಾಕ ನೀನ್ ಕೆಳಗಡೆ ಮಲ್ಕೊಂಡ್ರೆ ಮಲ್ಕೋತೀನಿ, ನಾನು ಚಿನ್ನು ಮೇಲೆ ಮಲ್ಕೋತೀರಿ. ಆಯ್ತು ಬಾಯ್ ಗಾಯ್ಸ್. ನೋಡ್ರಿ ಗಾಯ್ಸ್, ಈ ರಾತ್ರಿ ಹೊತ್ತು ಜ್ಯೂಸ್ ಕುಡಿತಾನೆ. ಏನ್ ಹೇಳೋದು ಹೇಳಿ ಇವನ್ಕ? ಬೇಡ ಪರವಾಗಿಲ್ಲ, ಜೋಕ್ ಅಷ್ಟೇ. ನಂಗೆ ಮಧ್ಯಾಹ್ನ ತಿಂದಿದ್ದು ಡೈಜೆಸ್ಟ್ ಆಗಿಲ್ಲ, ಅದಕ್ಕೆ ನಾನು ತಿಂದಿದ್ದೆ. ಮಧ್ಯಾಹ್ನ ತಿಂದಿದ್ದು ರಾಜ್ದಮ್ ಬಿರಿಯಾನಿ ಡೈಜೆಸ್ಟ್ ಆಗಿಲ್ಲ. ಜ್ಯೂಸ್ ಬೇಕು ಅಂದಿದ್ದು ಇವನು, ಜ್ಯೂಸ್ ಹಾಕಿ ನೋಡ್ರಿ ನನ್ನ ಮಗನ ಎತ್ಕೊಂಡು ಓಡತ್ತವನೆ. ನಾನು ವಿಡಿಯೋ ಮಾಡ್ಬೇಕು, ನಿಮ್ಮ ಅಮ್ಮ ಕಳಿಸ್ತೀನಿ ವಿಡಿಯೋ. ಪರವಾಗಿಲ್ಲ, ಡೈಜೆಷನ್ ಮಾತ್ರ ಕುಡಿತಾರೆ, ಅದೇನಾಗಲ್ಲ. ನಾಟಕ ಆಗ್ಲಿದೆಲ್ಲ. ನೋಡ್ರಿ ಗಾಯ್ಸ್, ನನ್ನ ಮಗನ ಜ್ಯೂಸ್ ಬೇಕು ಅಂತ ಕೇಳಿದ್ದವನು ನನ್ನ ಮೇಲೆ ತಾಕ್ತವನು. ನೋಡ್ರಿ ನನ್ನ ಮಗನ ಹೆಂಗೆ ಕುಡಿತಾವನು ಜ್ಯೂಸ್. ಗಾಯ್ಸ್, ಇವಾಗ 12 ಗಂಟೆ ಆಗೋಗೈತೆ, ಮಲಗಬೇಕು, ಟೈಮ್ ಆಗೋಗೈತೆ. ಇವತ್ತಿನ ಎಡಿಟ್ ಮಾಡಿಲ್ಲ, ಏನಿಲ್ಲ. ಇನ್ನು ಎಡಿಟ್ ಮಾಡಿ ಮಲಗೋ ಅಷ್ಟರಲ್ಲಿ 1-1:30 ಆಗುತ್ತೈತೆ. ಇವತ್ತು ಜಾಸ್ತಿ ವ್ಲಾಗು ಮಾಡೋಕ್ಕಾಗಿಲ್ಲ. ಕ್ರಿಕೆಟ್ ಆಡ್ಕೊಂಡು ಇದೋಗ್ಬಿಟ್ಟಿದ್ದೆ. ನಾಳೆ ಎಲ್ಲ ವ್ಲಾಗ್ ಮಾಡಬೇಕು. ಇನ್ನು ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಡೈಲಿ ಹಂಗೆ ಎಡಿಟ್ ಮಾಡಿ ಸ್ಕೆಡ್ಯೂಲಾಗಿ ಬಿಡ್ತಾಯಿದ್ದೀನಿ. ಇದೇ ಥರ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನೋಡಿರಿ, ಏನಾನ ಹೇಳ್ತಾಯಿದ್ರೆ ಗಾಂಚಲಿಗಳು ಇವ್ರದ್ದು ಬಂದು ಹೊಡಿತಾವನಿಂದ ಹಿಂದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸ್ರಿ. ನಾಳೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಇವತ್ತಿಂದ ಇಷ್ಟೇ ಬ್ಲಾಗು. ಇವತ್ತು ಕ್ರಿಕೆಟ್ ಎಲ್ಲ ಆಡಿ ಏನು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ನಾಳೆ ಸಿಗ್ತೀನಿ. ಕ್ರಿಕೆಟ್ ಬ್ಲಾಗ್ ಅಪ್ಲೋಡ್ ಮಾಡೋಣ ನಾಳೆ. ನೋಡೋಣ ಯಾರು ಚೀಟಿಂಗ್ ಮಾಡೋದಂತ. ನಾಳೆ ಕ್ರಿಕೆಟ್ ಬ್ಲಾಗ್ ಅಪ್ಲೋಡ್ ಮಾಡ್ತೀವಿ, ನೋಡ್ರಿ. ನಾಳೆ ನೀವೇ ಸೈಲೆಂಟಾಗಿ ರೆಕಾರ್ಡ್ ಮಾಡ್ತೀನಿ. ಯಾರು ಚೀಟಿಂಗ್ ಮಾಡ್ತಾರೆ, ಯಾರು ಮೋಸ ಮಾಡ್ತಾರೆ ನೋಡ್ರಿ ನಾಳೆ. ನೀವೇ ಹೇಳ್ಬೇಕು ಗೈಸ್, ಕಾಮೆಂಟ್ಸ್ ನೀನೇ ಹೇಳ್ಬೇಕು ಯಾರು ಚೀಟಿಂಗ್ ಮಾಡಿದಂತ. ನಾನು ಸೈಲೆಂಟಾಗಿ ರೆಕಾರ್ಡ್ ಮಾಡ್ತೀನಿ, ನಿಂಗೆ ಹೇಳೋದು ಇಲ್ಲ, ರೆಕಾರ್ಡ್ ಮಾಡೋದು. ನೋಡೇ ಬಿಡೋಣ. ಅವ್ರಿಗೆ ಗೊತ್ತಾಗ್ತೈತೆ ನೀನು ಹೆಂಗೆ ಆಡ್ತೀಯ ಅಂತ. ಅವ್ರ ತಮ್ಮ ಕೈಲೇ ಹೇಳ್ಸ್ತೀನಿ ನಾಳೆ ಹೆಂಗೆ ಮಾಡ್ತಾನೆ ಇವನು ಅಂತ. ಒಬ್ರಿಗೂ ಸ್ಯಾಟಿಸ್ಫೈ ಆಗಲ್ಲ ಇವನು ಆಡೋದು, ಆ ಥರ ಮಾಡ್ತಾನೆ. ಸರಿ ಗಾಯ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಎಲ್ರಿಗೂ ಶೇರ್ ಮಾಡಿ, ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ. ಬಾಯ್.